ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಬೆಚ್ಚಿ ಬೀಳುವಂತ ಪೈಶಾಚಿಕ ಕೃತ್ಯ ನಡೆದಿದೆ. 13 ವರ್ಷದ ಪ್ರಾಪ್ತೆ ಮೇಲೆ 30ಕ್ಕಿಂತ ಹೆಚ್ಚು ಜನ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಬಾಲಕಿ ಮೇಲೆ 5 ದಿನಗಳಲ್ಲಿ 30ಕ್ಕೂ ಹೆಚ್ಚು ಜನ ಅತ್ಯಾಚಾರವನ್ನ ಮಾಡಿದ್ದಾರೆ. ಹದಿಮೂರು ವರ್ಷದ ಪ್ರಾಪ್ತೆ ಮೇಲೆ 30 ಜನ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಬಾಲಕಿ ಮೇಲೆ 5 ದಿನಗಳಲ್ಲಿ 30ಕ್ಕೂ ಹೆಚ್ಚು ಜನ ನಿರಂತರವಾಗಿ ಅತ್ಯಾಚಾರವನ್ನ ಎಸಗಿದ್ದಾರೆ. ಜೂನ್ 18ರಂದು ಮನೆಯಿಂದ 13 ವರ್ಷದ ಬಾಲಕಿ ನಾಪತ್ತೆಯಾಗಿದ್ಲು. ಬಾಲಕಿಯನ್ನ ಅಪಹರಿಸಿ ಹೋಟೆಲ್ ಮಾಲೀಕರಿಗೆ ಮಾರ್ಬಿಟ್ಟಿದ್ದ ಆಟೋ ಚಾಲಕ. ಹೋಟೆಲ್ ಮಾಲೀಕರು ಮತ್ತು ಮ್ಯಾನೇಜರ್ಗಳಿಂದ ಗ್ರಾಹಕರನ್ನ ಸಂಪರ್ಕ ಮಾಡಲಾಗುತ್ತೆ. ವಾಟ್ಸ್ಆಪ್ ಗ್ರೂಪ್ ಮುಖೇನ ಗ್ರಾಹಕರನ್ನ ಸಂಪರ್ಕಿಸಿದ್ರು ಹೋಟೆಲ್ ಸಿಬ್ಬಂದಿ. ವಿವಿಧ ಹೋಟೆಲ್ಗಳಿಗೆ ಬಾಲಕಿಯನ್ನ ಸಾಗಿಸಿ ಸರಣಿ ಅತ್ಯಾಚಾರವನ್ನ ಎಸಗಿದ್ರು. ಬಾಲಕಿ ಕಿರುಚಾಡದಂತೆ ಮತ್ತು ನೋವು ತಡೆಯಲು ಆಕೆಗೆ ಡ್ರಗ್ಸ್ ಅನ್ನ ಕೊಟ್ಟಿದ್ರಂತೆ ಕೀಚಕರು. ಜೂನ್ 23ರಂದು ಹೋಟೆಲ್ ಮೇಲೆ ದಾಳಿ ನಡೆಸಿದ ಪೊಲೀಸರು ಬಾಲಕಿಯನ್ನ ರಕ್ಷಣೆ ಮಾಡಿದ್ದಾರೆ. ಜೂನ್ 23ನೇ ತಾರೀಕು ಪ್ರಕರಣದಲ್ಲಿ ಒಟ್ಟು 32 ಜನ ಆರೋಪಿಗಳನ್ನ ಗುರುತಿಸಿದ್ದಾರೆ ಪೊಲೀಸರು. ಹೋಟೆಲ್ ಮಾಲೀಕರು ಮತ್ತು ಮ್ಯಾನೇಜರ್ಗಳು ಸೇರಿ ಈವರೆಗೆ 14 ಜನರನ್ನ ಬಂಧಿಸಲಾಗಿದೆ. ಸದ್ಯ ಆರೋಪಿಗಳ ಹೋಟೆಲ್ ಧ್ವಂಸಗೊಳಿಸಿದ್ದಾರೆ ಪೊಲೀಸರು. ಎಂಥ ನೀಚರಿರ್ತಾರೆ ನೋಡಿ. ಅದಕ್ಕೆ ಹೇಳೋದು, ಮಕ್ಕಳನ್ನ ಹೊರಗಡೆ ಬಿಡುವಂಥ ಸಂದರ್ಭದಲ್ಲಿ ಭಾಳ ಹುಷಾರಾಗಿರಬೇಕು. ಯಾಕೆ ಅಂತ ಅಂದರೆ ಇಂಥ ನೀಚರಿರ್ತಾರೆ ಸುತ್ತಮುತ್ತ. ಒಬ್ಬ ಆಟೋ ಚಾಲಕ ಈಕೆಯನ್ನು ಅಪಹರಿಸಿಕೊಂಡು ಹೋಗಿ ಮಾರಿಬಿಡ್ತಾನೆ. ಅದಾದ ನಂತರ ಈ ಹೋಟೆಲ್ ಮಾಲೀಕರು ಮ್ಯಾನೇಜರ್ಗಳು ಬೇರೆಯವರನ್ನ ಸಂಪರ್ಕಿಸಿ ಅವರಿಗೆ ಈ ಹುಡುಗಿಯನ್ನು ಕೊಟ್ಟು ಬಿಡ್ತಾರೆ. निश्चित ही गंभीर और चिंताजनक मामला है. इसमें हमारी टीम के द्वारा प्रोएक्टिवली काम करके 8 आरोपी गिरफ्तार कर लिए गए हैं. हमारे जो अनुसंधान अधिकारी हैं और हमारा जो SIT बना दी गई है जिसमें हमारा एडिशनल SP सिकाओ, एडिशनल SP हेडक्वार्टर और जो हमारे संबंधित SHO हैं, IO हैं, तो एडिशनल SP हेडक्वार्टर के नेतृत्व में जो टीम बनाई है उनके द्वारा इस केस की मॉनिटरिंग की जा रही है. मैं भी खुद इस केस को खुद देख रहा हूँ. आरोपियों से पूछताछ लगातार जारी है. 8 आरोपी गिरफ्तार हो चुके हैं और जो रिमेनिंग अन्य आरोपी हैं उनके खिलाफ भी कार्रवाई हम लोग करेंगे. कुछ को डिटेन कर लिया है और पूछताछ जारी है. सर, इस मामले में कुछ पता लग पाया कि बच्ची को सेल किया गया, जहाँ बच्ची किसी गैंग के जरिए वहाँ पहुँच पाई? बच्ची अपने घर से कुछ कार्य करने के लिए, काम के लिए बाहर निकली थी और उसके बाद फिर इस बच्ची गायब हो गई. फिर वहाँ तक पहुँची. इसमें हम अनुसंधान कर रहे हैं. आगे इसमें जो भी कड़ी मिलेगी काम करेंगे. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಯಾವಾಗ ಆಗಿರುವಂಥ ಘಟನೆ ಇದು? ಘಟನೆಯ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ. ರಾಮ್, ಏನೊಂದು ರಾಜಸ್ಥಾನದ ಶ್ರೀಗಂಗಾ ನಗರದಲ್ಲಿ ಜೂನ್ 18ನೇ ತಾರೀಕು ಬಾಲಕಿ 13 ವರ್ಷದ ಬಾಲಕಿ ತನ್ನ ಮನೆಗೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಆಕೆ ಮೇಲೆ ಒಬ್ಬ ಆಟೋ ಚಾಲಕ ಕಂಡಿಟ್ಟಿದ್ದ. ಆಕೆಯನ್ನ ಅದು ನಾರ್ಮಲ್ ಆಟೋ ರಿಕ್ಷಾ ಅಲ್ಲ, ಅದು ಆಟೋ ರಿಕ್ಷಾ ಅಂದ್ರೆ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾ. ಆ ಒಂದು ಆಟೋ ರಿಕ್ಷಾದಲ್ಲಿ ಆಕೆಯನ್ನ ಪುಸಲಾಯಿಸಿ ಆತ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದ್ಬಿಟ್ಟು ಒಂದು ಲಾಡ್ಜ್ ಇರುತ್ತೆ. ಆ ಲಾಡ್ಜ್ಗೆ ಮೊದಲೇ ನಿಗದಿಯಾಗಿರುತ್ತೆ ಬಾಲಕಿಯನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಲಾಡ್ಜ್ ಮಾಲೀಕರಿಗೆ ಒಪ್ಪಿಸ್ತಾನೆ. ಆ ಲಾಡ್ಜ್ ಮಾಲೀಕರಿಗೆ ಒಪ್ಪಿಸಿದ ತಕ್ಷಣ ಲಾಡ್ಜ್ ಮಾಲೀಕರು ಆತನಿಗೆ ಜೊತೆಗೆ ಈ ಮೊದಲೇ ಮಾತನಾಡಿದಂತೆ ಆತನಿಗೆ ಹಣನ ಕೊಟ್ಟಿರ್ತಾರೆ. ಈ ಆಟೋ ಚಾಲಕ ಈ ಹಿಂದೆನೂ ಇದೇ ರೀತಿಯ ಕೃತ್ಯ ಎಸಗಿದಾನ ಅಂತ ಪೊಲೀಸರು ಇವಾಗ ತನಿಖೆ ನಡೆಸ್ತಾ ಇದ್ದಾರೆ. ಆದ್ರೆ ಸದ್ಯ ಈ ಪ್ರಕರಣದಲ್ಲಿ ಆ ಬಾಲಕಿ ಏನಿರ್ತಾಳೆ 13 ವರ್ಷದ ಬಾಲಕಿ, ಆಕೆಯನ್ನ ಒಪ್ಪಿಸಿ ಆಟೋ ಚಾಲಕ ಆಕೆಗೆ ಒಂದು ಇಂತಿಷ್ಟು ಅಂತ ಹಣ ನಿಗದಿಯಾಗಿರುತ್ತೆ. ಆ ಹಣವನ್ನ ಆಟೋ ಚಾಲಕ ಪಡ್ಕೊಂಡು ಹೊರಟೋಗ್ತಾನೆ.
ಆ ನಂತರ ಏನೊಂದು ಹೋಟೆಲ್ನಲ್ಲಿರುವಂತಹ ಮ್ಯಾನೇಜರ್ಸು ಮತ್ತೆ ಹೋಟೆಲ್ನ ಮಾಲೀಕರು ಒಂದು ವಾಟ್ಸಪ್ ಗ್ರೂಪ್ನ ಮಾಡ್ತಾರೆ. ಅಲ್ಲಿ ಬಾಲಕಿಯ ಫೋಟೋಗಳನ್ನ ಹಾಕಿ, ಈ ಒಂದು ಬಾಲಕಿ ಇದ್ದಾಳೆ, ಈಕೆ ಜೊತೆಗೆ ನೀವು ಸಂಪರ್ಕ ಬೆಳೆಸಬೇಕಾಗಿದ್ರೆ ಇಷ್ಟು ಹಣವನ್ನ ಕೊಡಬೇಕು, ಇಂಥ ಲಾಡ್ಜಿಗೆ ಬರಬೇಕು, ಇಂಥ ಟೈಮಿಗೆ ಬರಬೇಕು ಅಂತೆಲ್ಲಾನು ವಾಟ್ಸಪ್ ಗ್ರೂಪ್ನಲ್ಲೇ ಚರ್ಚೆಗಳು ನಡೆಯುತ್ತೆ. ಈ ಒಂದು ಚರ್ಚೆಗಳನ್ನ ನಡೆಸಿ ಒಟ್ಟು ಜೂನ್ 18ನೇ ತಾರೀಕು ಕಿಡ್ನಾಪ್ ಆಗಿದ್ದು ಈ ಬಾಲಕಿ. ಜೂನ್ 23ನೇ ತಾರೀಕು ಈ ಬಾಲಕಿಯನ್ನ ರಕ್ಷಣೆ ಮಾಡೋವರೆಗೂ ಸುಮಾರು 34 ಜನ ಈಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಮಾಹಿತಿ ಸದ್ಯದ ಮಟ್ಟಿಗೆ ತಿಳಿದು ಬರ್ತಾ ಇದೆ. ಈ ರೀತಿ ವಾಟ್ಸಪ್ ಗ್ರೂಪ್ ನಲ್ಲಿ ಸಂಪರ್ಕ ಮಾಡಿ ಗಿರಾಕಿಗಳನ್ನ ಒಂದು ಲಾಡ್ಜ್ನ ಮಾಲೀಕರು ಮತ್ತೆ ಲಾಡ್ಜ್ನ ಮ್ಯಾನೇಜರ್ಗಳು ಆ ಗಿರಾಕಿಗಳನ್ನ ಕರೆಸ್ತಿದ್ರು. ಪ್ರತಿಯೊಬ್ಬರಿಗೂ ಇಂತಿಷ್ಟು ಟೈಮ್ ಅಂತ ನಿಗದಿ ಮಾಡಿರ್ತಿದ್ರು. ಆನಂತರ ಅವರಿಂದ ಹಣ ವಸೂಲಿಯನ್ನು ಮಾಡಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಆ ಬಾಲಕಿಯನ್ನ ಬೇರೆ ಬೇರೆ ಲಾಡ್ಜ್ಗಳಿಗೂ ಕೂಡ ಸಾಗಣೆ ಮಾಡಲಾಗಿದೆ. ಅದು ಬಾಲಕಿಯನ್ನ ಒಂದು ಬಟ್ಟೆಯಲ್ಲಿ ಸುತ್ತಿ ಒಂದು ರೀತಿ ವಸ್ತುವಿನ ರೀತಿ ಆ ಬಾಲಕಿಯನ್ನ ಬೇರೆ ಬೇರೆ ಲಾಡ್ಜ್ಗೆ ಸಾಗಣೆ ಮಾಡಲಾಗಿದೆ. ಮತ್ತೆ ಈ ಸಂದರ್ಭದಲ್ಲಿ ಬಾಲಕಿ ನಿರಂತರವಾಗಿ ತನ್ನ ಮೇಲೆ ಅತ್ಯಾಚಾರ ಆಗಂತ ಸಂದರ್ಭದಲ್ಲಿ ಆ ಬಾಲಕಿ ಕಿರ್ಚಬಾರ್ದು, ಬಾಲಕಿಗೆ ನೋವು ಗೊತ್ತಾಗಬಾರ್ದು, ಮತ್ತೆ ಬಾಲಕಿ ಆಟೋದಲ್ಲಿ ಸಾಗಿಸೋ ಸಂದರ್ಭದಲ್ಲಿ ಆಕೆ ಕೂಗಾಡಬಾರ್ದು ಅನ್ನೋ ಕಾರಣಕ್ಕೆ ನಿರಂತರವಾಗಿ ಆಕೆಗೆ ಡ್ರಗ್ಸ್ ನ ಕೊಡಲಾಗ್ತಿತ್ತು. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಕೊನೆಗೆ 23ನೇ ತಾರೀಕು ಈ ಒಂದು ಪ್ರಕರಣ ಪೊಲೀಸ್ನವರಿಗೆ ಗೊತ್ತಾಗಿ ಪೊಲೀಸ್ನವರು 5ನೇ ಲಾಡ್ಜ್ ಮೇಲೆ ದಾಳಿ ಮಾಡಿ ಆ ಬಾಲಕಿಯನ್ನ ರಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ಕೂಡ ಆ ಬಾಲಕಿಯ ಒಂದು ಮಾತೇನಿದೆ ಆ ಮಾತು ನಿಜಕ್ಕೂ ಕರುಣಾಜನಕವಾಗಿದೆ. ಆ ಬಾಲಕಿಯ ವಿಡಿಯೋಗಳನ್ನ ನಾವು ತೋರ್ಸಕ್ಕಾಗಲ್ಲ, ಯಾಕೆಂದ್ರೆ ಅದು ಪೋಕ್ಸೋ ಪ್ರಕರಣ ಆದ ಕಾರಣ ಬಾಲಕಿಯ ಗುರುತನ್ನ ಬಿಟ್ಟುಕೊಡಕ್ ಸಾಧ್ಯ ಇಲ್ಲ. ಆ ಬಾಲಕಿ ಆ ವಿಡಿಯೋದಲ್ಲಿ ಹೇಳ್ತಾಳೆ, ಆಕೆ ಅರೆ ಪ್ರಜ್ಞಾವಸ್ಥೆನಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಬಾಲಕಿ ಎತ್ಕೊಂಡು ಹೋಗುವಾಗ ಅದು ಪೊಲೀಸ್ನವರು ಅನ್ನೋದು ಕೂಡ ಬಾಲಕಿಗೆ ಗೊತ್ತಿರಲ್ಲ. ಆಗ ಆ ಬಾಲಕಿ ಹೇಳ್ತಾಳೆ, ನಿಮ್ಮನ್ನ ಪೊಲೀಸ್ನವ್ರು ಸುಮ್ನೆ ಬಿಡಲ್ಲ, ನನ್ಗೆ ನೀವು ಈ ತರ ಮಾಡಿದ್ದೀರಾ, ನಿಮ್ಮನ್ನ ಪೊಲೀಸ್ನವ್ರು ನೋಡ್ಕೊಂತಾರೆ ಅಂತ ಪದೇ ಪದೇ ಬಾಲಕಿ ಪುನರುಚ್ಚಾರ ಮಾಡ್ತಿರ್ತಾಳೆ, ತೊದಲ್ತಾ ಇರ್ತಾಳೆ. ಇದೀಗ ಈ ಬಾಲಕಿಯನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಾಲಕಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಶೀಘ್ರದಲ್ಲೇ ಆಕೆ ಚೇತರಿಸ್ಕೊಬಹುದು ಅಂತ ಹೇಳ್ಬಿಟ್ಟು ವೈದ್ಯರು ಕೂಡ ಹೇಳ್ತಿದ್ದಾರೆ. ಆದ್ರೆ ಈ ಒಂದು ಒಟ್ಟು ಪ್ರಕರಣದಲ್ಲಿ 32 ಜನರನ್ನ ಏನ್ ಗುರುತಿಸಿದ್ದಾರೆ, ಅದರಲ್ಲಿ ಹೋಟೆಲ್ನ ಮಾಲೀಕರಿದ್ದಾರೆ, ಜೊತೆಗೆ ಮ್ಯಾನೇಜರ್ಗಳಿದ್ದಾರೆ, ಜೊತೆಗೆ ಅತ್ಯಾಚಾರಿಗಳು ಇದ್ದಾರೆ, ಜೊತೆಗೆ ಹೈ ಪ್ರೊಫೈಲ್ ಅತ್ಯಾಚಾರಿಗಳಿಂದ ಈ ಒಂದು ಕೃತ್ಯ ನಡೆದಿರಬಹುದು ಅನ್ನೋ ಶಂಕೆ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಎಲ್ಲರ ಬಂಧನಕ್ಕೆ SIT ತಂಡ ಏನಿದೆ ಅದು ಕಾರ್ಯಾಚರಣೆ ನಡೆಸ್ತಾ ಇದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.